ಹುಡುಗರ್ನೆಲ್ಲ ವರ್ಷ ಬರ್ತೀವಿ ನಾವು, ವರ್ಷ ಅಡ್ಡಾಡಿಸ್ತೀವಿ ಇಲ್ಲಿ. ವರ್ಷ ಬರ್ತೀರಿ? ಐತಾವ್ ಸರ್, ಬೇನ್ ತಪ್ಲ, ಬಾದಾಮ್ ತಪ್ಲ, ಅವಳ ಗಿಡ ಎಲ್ಲ ತಿಂದ, ಅಕ್ಕಿ ಜೋಳ ಬೆಲ್ಲ. ಈಗ ಇಕ್ಕ ಹಾಕಿತ್ತಂದ್ರೆ ಒಂಥರ ದಪ್ಪ ಹಾಕಿದ್ರೆ ಕರೆಕ್ಟ್ ಆಗೈತೆ ಅಂತ ಅರ್ಥ. ಅದು ಚಿಕ್ಕದಾಗಿ ಸಣ್ಣಾಗಿ ತಿನ್ಲಾರ್ಲಂಗೆ, ಏನೋ ತಪ್ಲ ತಿನ್ಲಾರಂಗೆ ಅಳಕಾಗಿ ಹಾಕಿದೆ ಅದು ಆರಾಮಿಲ್ಲ ಅಂತ ಅರ್ಥ. ಓ, ಈ ತರ ಕಂಡಿಡ್ತೀರಿ? ಹೌದು. ಅವ್ನ ಹಾಕ್ಲೇಬೇಕಾ? ಹಾಕ್ಲೇಬೇಕು. ಇದಿದ್ರೆ ಮಾತು ಕೇಳೋದು, ಇಲ್ಲಾಂದ್ರೆ ಓಡಿ ಹೋಗುತ್ತಾ? ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಹಾಗೆ ಹೋಗ್ತಾ ಇದ್ದೆ. ಈ ದಾರಿಯ ಮಧ್ಯದಲ್ಲಿ ಇಲ್ಲಿ ಒಂಟೆಗಳು ಕಂಡು, ಕನಿಷ್ಠ ಒಂದು 3 ಒಂಟೆಗಳಿದಾವೆ ಇಲ್ಲಿ. ಯಾರೋ ಇಲ್ಲಿ ಒಂಟೆ ಮೇಲೆ ಎತ್ಕೊಂಡು ಇದನ್ನು ಅರಿತಾ ಇದ್ದಾರೆ. ಸಾರಿ, ಒಂಟೆಗಳನ್ನು ಮೇಯಿಸ್ತಾ ಇದ್ದಾರೆ ಹೊಲದಲ್ಲಿ. ಇದನ್ನು ನಮಗೆ ದಾರಿ ಹೋಗುವಾಗ ನೋಡೋಕೆ ಕಾಣ ಸಿಗ್ತಿಲ್ಲಿ. ಬರ್ರಿ ಅವ್ರು ಮಾತಾಡ್ಸೋಣ, ನೋಡೋಣ ಈ ಒಂಟಿಗಳನ್ನು ಯಾವ ರೀತಿಯಾಗಿ ಸಾಕ್ತಾರೆ, ಎಲ್ಲಿಂದ ತಂದಿದ್ದಾರೆ, ಆಮೇಲೆ ಜೊತೆಗೆ ಇವು ಒಂಟಿಗಳು ಇಲ್ಲಿ ಏನೋ ಮೇಯಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಮೇಯಿಸ್ತಾರೆ, ಇದರ ಒಂದು ಕುರಿತು ಒಂಟೆಗಳ ಕುರಿತು ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಒಂಟೆಗಳನ್ನು ಸಾಕೋರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ. ನಮಸ್ಕಾರ ಇವರೇ. ನಮಸ್ಕಾರ ಸರ್. ಆರಾಮ್ರಿ? ಆರಾಮ್. ಹಾಂ, ಏನು ಒಂಟಿ ಮೇಯ್ಸಕತ್ತೀರಿ? ಹ್ಞೂ ರೀ. ಏನು ನಿಮ್ಮ ಹೆಸರು? ಪ್ರವೀಣ ಅಂತ. ಪ್ರವೀಣ. ಯಾವ್ರವರು? ನಮ್ಮ ಸೋಲಾಪುರ ರೀ. ಸೊಲ್ಲಾಪುರ ಅವರ? ಅಲ್ಲಿಂದ ಬಂದಿರಿ ಇಲ್ಲಿಗೆ? ಹೌದ್ರಿ, ವರ್ಷ ಬರ್ತೀವಿ. ವರ್ಷ ಬರ್ತೀರಾ? ಎಲ್ಲೆಲ್ಲಿ ಹೋಗ್ತೀರಾ ಹಂಗಾರೆ? ಸೋಲಾಪುರ, ಇಲ್ಲಿ ಕನಗಿರಿ, ಕಾಟಗಿ, ಹಂಗೆಲ್ಲ ಗಂಗಾವತಿ, ಗಿಣಿಗೇರಿ, ಕೊಪ್ಪಳ, ಗದಗ, ಬಾದಾಮಿ, ಕುಷ್ಟಗಿ ಎಲ್ಲ, ಬಿಜಾಪುರ ಎಲ್ಲ ಅಡ್ಡಾಡ್ತೀವಿ. ಇಡೀ ಎಲ್ಲ ಕರ್ನಾಟಕನೇ ತಿರ್ಗಾಡ್ತೀರಿ? ಹೌದ್ರಿ. ಓಕೆ. ಏನು ಓದಿರಿ? ನಾವು 9th ಓದಿನಿ ಸರ್. 9th ಓದಿರಿ? ಆರಾಮ್ ಸರ್. ಏನು ಈಗ ಇವನ್ನ ಒಂಟೆಗಳನ್ನ ಒಂದೂರಿಂದ ಒಂದೂರಿಗೆ ತೊಗೊಂಡು ಹೋಗ್ತಿರಲ್ಲ, ನಡ್ಕೊತ ಹೋಗ್ತೀರಾ ಅಥವಾ ಏನು ಬಸ್ಸಲ್ಲಿ ಏನೋ ಟ್ರಕ್ ಮಾಡ್ಕೊಂಡು ಹೋಗ್ತೀರಾ? ನಡ್ಕೊಂತ ಹೋಗ್ತೀವಿ ಸರ್. ನಡ್ಕೊಂತ ಹೋಗ್ತೀವಿ. ಓ, ಏನು ಮಾಡಲ್ಲ, ಇವತ್ತು ತೊಂದರೆ ಕೊಡಲ್ಲ? ಏನು ಮಾಡಂಗಿಲ್ಲ ಸರ್. ಇವನ್ನೆಲ್ಲ ಎಲ್ಲಿಂದ ತರಿಸಿರಿ ಇವನ್ನ? ನಮ್ದು ಆ ಕಡೆ ರಾಜಸ್ಥಾನ ಕಡೆ ತಗೊಂಬರ್ತೀವಿ ಇವ್ರನ್ನೆಲ್ಲ. ರಾಜಸ್ಥಾನ? ಒದಿಯದ್ ಪದ್ಯದ ಏನು ಮಾಡಂಗಿಲ್ಲ. ಹಿಂದ್ ನಿಂತೀವಲ್ಲ, ಏನು ಮಾಡಂಗಿಲ್ಲ. ಇವು ಗಂಡ ಹೆಣ್ಣು? ಇವು ಎಲ್ಲ ಗಂಡ ಸರ್. ಗಂಡೆ. ಹೆಣ್ಣು ಬೇರೆ ಕಡೆ ಹೋಗಿದ್ದಾವ, ಮುದ್ಗಲ್ಗೆ ಹೋಗಿರ. ಅದಾವನ್ರಿ? ಅದಾವ್ರಿ. ಈ ಕಡೆ ಬರ್ರಿ, ಇಲ್ಲಿ ನೆಳ್ಳಿಗಿಂತ ನಾನು ಬರ್ರಿ, ಭಾಳ ಬಿಸಿಲೈತೆ. ಈಗ ಇವುಗಳ ಬಗ್ಗೆ ದಿನಚರಿ ಕೇಳೋಣ ಅಂತ ಬಂದಿನಿ. ಇವನ್ನೆಲ್ಲ ಹೆಂಗ್ ಸಾಕ್ತೀರಿ? ನಮ್ ಸಾಕಾದ್ಮ್ಯಾಗ ಡಿಫ್ರೆಂಟ್ ಇರುತ್ತೆ ಸರ್. ಅದೇ ಹೆಂಗ್ ಸಾಕ್ತೀರಿ? ಏನೇನು ಹಾಕ್ತೀರಿ ಇವಕ್ಕೆಲ್ಲ ಫುಡ್? ಬಾದಾಮ್ ತಪ್ಲ, ಅವಳ ಗಿಡ, ಬೇನ್ ತಪ್ಲ ಅವೆಲ್ಲ ತಿಂತಾವ ಸರ್. ಈಗ ಮತ್ತ ಕಾಳು ಏನಾರು ಹಾಕ್ತೀರೇನ? ಹಾಕ್ತಿವಿ. ಅಕ್ಕಿ ಜೋಳ ಬೆಲ್ಲ ಅವನು ತಿಂತಾವ? ಹೌದು, ತಿಂತಾವ. ವಿಶೇಷ ಏನು ಇವುಗಳ ಬಗ್ಗೆ? ಈ ಒಂಟಿಗಳ ಜೊತೆಗೆ ಒಡನಾಟ ಜಾಸ್ತಿ ನಿಮ್ದು. ಈಗ ಅವುಗಳ ಜೊತೆಗೆ ಬೆರೆತು ಬಿಟ್ಟಿರಿ. ಅವುಗಳದ್ದು ಒಂದು ಗುಟ್ಟು ಗೊತ್ತಿರುತ್ತೆ, ಏನು ಅವುಗಳ ಮುಗ್ಧತೆ, ಅವು ಪ್ರಾಣಿ ಸಾಕಿರಲ್ಲ, ಇವುಗಳ ಬಗ್ಗೆ ಏನಾದರೂ ಒಂದು ವಿಶೇಷತೆ ಇರ್ತೈತೆ, ಅದನ್ನೇ ಹೇಳ್ರಿ ನಮ್ಗೆ. ಅದೇ ಸರ, ಇದು ಹುಡುಗರು ಹಸೋದು ಇದ್ರ ಮೇಲೆ, ಒಂಟಿ ಮೇಲೆ. ಅಲ್ಲ, ಅದು ಒಂಟಿ ಹಸ್ತೀರಿ. ಇವುಗಳ ಸ್ವಭಾವಗಳ ಬಗ್ಗೆ ನೋಡ್ರಿ. ಈಗ ಅದ್ರ ಪಕ್ಕಕ್ಕೆ ಹೋದ್ರೆ, ಈಗ ಬೇರೆ ಯಾವ್ದಾರ ಕತ್ತಿ ಪಕ್ಕಕ್ಕೆ ಹೋಗ್ಬಿಟ್ರೆ ಒದ್ಬಿಡುತ್ತೆ ಅದು. ಹೌದು. ಬಟ್ ಇದು ಒಂಟಿ ನಾವು ಮಗ್ಳು ಹೋದ್ರು ಏನು ಮಾಡಲಿಲ್ಲ. ಏನು ಮಾಡಂಗಿಲ್ಲ. ಅದ್ರ ಬಗ್ಗೆ ಹೇಳ್ರಿ. ಇವು ಎಷ್ಟು ಸೌಮ್ಯ ಪ್ರಾಣಿ. ನಾವು ಸಾಕಿರ್ತೀವಲ್ಲ ಸರ್, ನಮ್ಮ ಮೇಲೆ ಇರುತ್ತ. ಅಲ್ಲ, ನಾವು ಬಂದಿವಲ್ಲ, ನಿಮಗೆ ಏನು ಮಾಡಂಗಿಲ್ಲ. ಏನು ಮಾಡಲ್ಲ. ಏನು ಮಾಡಲ್ಲ. ಅದ ಕತ್ತಿ ಬಾಜಕ್ ಹೋದ್ರು ಒದಿತೈತದ. ಓದಿತೈತೆ. ಹೌದು. ಇವು ಏನು ಮಾಡಲ್ಲ. ಇವು ಏನು ಮಾಡಂಗಿಲ್ಲ ಸರ್. ಇವು ಮಾತು ಕಲಿಸಿರ್ತೀವಿ. ಎಲ್ಲ ಮಾತು ಕಲಿಸಿರ್ತೀವಿ. ಎಷ್ಟು ತಿಂಗಳ ತಗೊಳುತ್ತ ಮಾತು ಕಲಿಯಕ? ಒಂದ್ ದಿವಸ, ಒಂದು ವಾರ ಹಂಗ್ ತಿಳ್ಕೊಂತಿತ್ತು. ಹೌದಲ್ಲ? ಏನೇನ್ ಕಲಿಸಿರ್ತೀರಪ್ಪ ಇವಕ್ಕ? ನಾವು ಭಾಷೆ ಯಾವ್ದು ಮಾಡ್ತಾ ಇರ್ತೀವಿ, ಅದು ಭಾಷೆ ಅದಕ್ಕೆ ಅರ್ಥ ಆಗುತ್ತೆ. ಹೌದಾ? ಅರ್ಥ ಆಗುತ್ತಾ? ಯಾವ ಭಾಷೆ? ಮರಾಠಿ ಭಾಷೆ ಮಾತಾಡ್ತೀವಿ. ಈಗ ಬಾ ಅನ್ನಕ್ಕೆ ಏನಂತೀರಿ? ಬಾ ಅನ್ನಕ ಇದರ ಬರ್ತಾವ. ಇವುಗಳೇ ಒಂದೊಂದು ಹೆಸರು ಹೇಳ್ರಿ. ಇವಕ್ಕೆ ಏನೇನು ಹೆಸರು ಇಟ್ರಿ? ಇದ್ರ ಹೆಸರು ಭೀಮಾ, ಭಾಷಾ, ರಾಮು. ಭೀಮಾ, ಭಾಷಾ, ರಾಮು. ಯಾಕೆ ಭೀಮಾ ಅಂತ ಇಟ್ರಿ? ಬಟ್ ನಿಮ್ಗೆ ಇಷ್ಟ? ನಮ್ಗೆ ಇಷ್ಟ ಆದದ ಹೆಸರು ಇರ್ತೀವಿ ಸರ್. ಇದಕ್ಕೆ ಇಷ್ಟ ಆಗೋದು ಊಟ ಯಾವ್ದು? ಇದಕ್ಕ ಏನು ತಪ್ಲ ಯಾವ್ದು ಇಷ್ಟ ಇವಕ್ಕೆ? ಮೇನ್ ಅಂದ್ರೆ ಇದು ಬೇನ್ ತಪ್ಲ, ಬಾದಾಮ್ ತಪ್ಲ ಬೇಕ್ರಿ ಅವಕ್ಕೆ. ಬೇನ್ ತಪ್ಲ, ಬಾದಾಮಿ ತಪ್ಲ ಬಹಳ ಚೆನ್ನಾಗಿ. ಎಷ್ಟು ಚೆನ್ನಾಗಿ ಮೇಯ್ತೇವಲ್ಲ ಇವು. ಯಾವಾಗ ಹೊರಗಡೆ ಕರ್ಕೊಂಡು ಹೋಗ್ತೀರಿ ಇದನ್ನ? ಎಲ್ಲಿ ಊರೊಳಗೆ ಹೋಗ್ತೀರಾ ಅಥವಾ ಜಾತ್ರೆ ಇದ್ದಾಗ? ಊರಾಗೆ ಅಡ್ಡಾಡ್ತೀವಿ ಇಲ್ಲಿ. ಹೋಗಿ ಏನಂತ ಹೇಳ್ತೀರಿ? 5 ಗಂಟೆಗೆ ಹೋಗ್ತೀವಿ ಸರ. ಸವಾರಿ ಅಂತೀವಿ. ಬರ್ತಾವ ಹುಡುಗರು, ಗೆಜ್ಜಿ ಕಟ್ಟಿರ್ತಿದ್ವಿ. ಜನ್ ಅಂತ. ಸವಾರಿ ಅಂದ ತಕ್ಷಣ ಬಂದ್ಬಿಡ್ತಾವ ಹುಡುಗರು ಎಲ್ಲಾರು.
ಹಚ್ಕೊಂಡ್ಬಿಡೋದು. ಸೂಪರ್, ಭಾರಿ ಬಿಡ್ರಿ. ಈಗ ಬೆಳಗ್ಗೆ ಏನು ಹಾಕಿರ್ತೀರಿ ಇವಕ್ಕ? ಬೆಳಗ್ಗೆ ಏನಿಲ್ಲ ಸರ್, ಈಗ ಅದಕ್ಕೆ ಬಂದಿದ್ದೀನಿ ನಾನು. ಅದಕ್ಕೆ ಮೇಯಿಸ್ಬೇಕು ಬಂದಿರಿ. ಯಾರ್ದು ಇದ್ವಲ್ಲ? ಯಾರ್ದು ಗೊತ್ತಿಲ್ಲ, ಹಾ. ಇತ್ತು ನೋಡಿದೆ ಬಂದೆ. ಅವಕ್ಕ ಏನಾಗಲ್ಲ. ಈಗ ಅವು ಆಕ್ಚುಲಿ ಮರಳುಗಾಡಿನ್ಯಾಗ ನಡೆದ ಪ್ರಾಣಿಗಳು ಏನಾಗಂಗಿಲ್ಲ, ಏನಾಗಲ್ಲ, ನಡಿತಾವ. ನಡೀತಾವ. ಕಲ್ಪಲ್ ಒತ್ತಿದ್ರಿ ಏನ್ ಸಮಸ್ಯೆ? ಏನಾಗಂಗಿಲ್ಲ. ಇವಕ್ಕೂ ಏನಾರ ಜಡ್ ಪಡ್ ಅಂತ ಕಾಯಿಲೆ ಬರ್ತಾವೆ. ನಾವೆಲ್ಲ ತೋರಿಸ್ತೀವಿ ದಂದವಕನಿಗೆ ಹೋಗಿ. ಓ, ಜ್ವರ ಎಲ್ಲ ಬರ್ತಾವ? ಹಾ ಬರ್ತಾವೆ. ದಂದವಕನಿಗೆ ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬರ್ತೀವಿ. ಔಷಧಿ ನೀವು ಏನಾರ ಮಾಡಿ ಹಾಕ್ತೀರಿ? ಔಷಧಿ ನಮಗೆ ಗೊತ್ತಿರುತ್ತ, ಅದಕ್ಕೆ ಹಿಂಗಾಗೈತೆ ಅಂತದ್ ಮಾಡಿ ಹಾಕ್ತಿವಿ. ನಿಮ್ ತಂದೆಯವರು ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗ್ಯಾರ. ಅವರೇ ಸಾಕಕ್ ಕೇಳಿದ್ದ ಇದನ್ನ ಹೆಂಗ? ನೋಡ್ರಿ, ಮುಂಚೆ ಏನ ನಮ್ಮಣ್ಣ ಅದಾನ ಒಬ್ಬನು, ನಮ್ಮಣ್ಣ ಅದಾನೆ ಮನೇಲೆ ಇದ್ದಾನೆ. ಅವರು ಸಾಕ್ತಾರೆ? ಅವರು ಸಾಕ್ತಾರೆ. ಒಟ್ಟು ಎಷ್ಟದ ಒಂಟಿ? ಒಟ್ಟು ಟೋಟಲ್ 9 ಅದಾವೆ. 9 ಒಂಟಿಗಳು. ಒಂಟೆ ಸಾಕದೇ ಒಂದು ಕೆಲಸ ನಿಮ್ದು. ಒಂಟೆ ಸಾಕೋದು, ಒಂಟಿ ಸವಾರಿ ಮಾಡೋದು. ಒಂದೂರಿಂದ ಒಂದೂರಿಗೆ ಪ್ರಯಾಣ ಮಾಡ್ತಿರಲ್ಲ, ಅದ್ರ ಬಗ್ಗೆ ಒಂಚೂರಿ ಮಾತಾಡ್ರಿ. ಯಾವ ರೀತಿ ಇರ್ತದೆ ಊಟ ವಸತಿ ಅದೆಲ್ಲ ಹೆಂಗ್ ಮಾಡ್ತೀರಿ? ಎಲ್ಲ ನಮ್ ಕಡೆ ದುಡ್ಡು ಕೊಡ್ತಾರೆ, ಅಮ್ಮನವರು ಅಪ್ಪನವರು ತಗೊಂಡ್ ಹೋಗ್ತೀವಿ. ಹಂಗೆ ಹೋಗ್ತೀವಿ. ಒಂದೂರಿಂದ ಹೋಗ್ತೀವಿ. ಒಂದ್ಸರಿ ಸವಾರಿಗಂತ ಹೋಗಿರ್ತೀರಿ, ಎಷ್ಟು ಕಲೆಕ್ಟ್ ಆಗುತ್ತೆ? ಆಗುತ್ತೆ 5,000. ರವಿವಾರ ಬಂದ್ರೆ 5,000 10,000 ರೂಪಾಯಿ ಆಗುತ್ತೆ. ಉಳ್ಕಿದಿನ 500 1,000 ಹಂಗೆ ಉಳಿತೈತಾ? ಚೆನ್ನಾಗಿದ್ ಜೀವನ ಐತಿ. ಏನೋ ಟಾಟಾ ಹಾಕ್ಸ್ಬಿಟ್ಟಿದಿ, ಬಾರಿ ಸಲಗ, ಒಂಟಿ ಸಲಗ. ಎಲ್ಲಿ ಹಾಕ್ಸಿದ್ರಿ? ಇಲ್ಲಿ ಗಂಗಾವತಿಯಲ್ಲಿ ಹಾಕ್ಸಿದ್ದೀನಿ. ಗಂಗಾವತಿಯಲ್ಲಿ ಹಾಕ್ಸಿದ್ರಿ. ಈಗ ಇವು ಒಂಟಿಗಳನ್ನು ಎಲ್ಲಿಂದ ತಂದಿರ್ತೀರಿ? ನಮ್ಮ ರಾಜಸ್ಥಾನ್ ಕಡೆ. ಎಷ್ಟು ಕೊಡ್ತೀರ ಅವಕ್ಕ? 1.5 ಲಕ್ಷ 2 ಲಕ್ಷ ಹಂಗ್ ಬೀಳ್ತಾವೆ ಒಂದೊಂದು. ಇದಕ್ಕೆ ಎಷ್ಟು ಬರ್ತದೆ ಇದಕ್ಕೆ ಭೀಮಗ? ಇದು 1.5 ಐತಿ. 1.5 ಲಕ್ಷ ರೂಪಾಯಿ. ನೀವು ದೊಡ್ಡ ಇರವೇ ತರ್ತೀರಾ? ದೊಡ್ಡ ಇದಾಗೆ ತರ್ತೀವಿ, ದೊಡ್ಡವೇ ತರ್ತೀವಿ. ಈಗ ಅದ್ರೆಲ್ಲ ಖರ್ಚು ತೆಗಿತಾ? ತೆಗ್ದೈತಿ. ತೆಗಿದೈತಿ. ಎಷ್ಟು ವರ್ಷಕ್ಕೆ ತೆಗಿತದ? ಭಾಳ ವರ್ಷ ಆಯ್ತು ಸರ್ ಅದು. ಏನಿಲ್ಲ ಅಂದ್ರೆ 8-10 ವರ್ಷ ಆಯ್ತು ಈಗ ಅದು. 10 ವರ್ಷಕ್ಕೆ ತೆಗಿತ? ಏನಿಲ್ಲ ಅಂದ್ರೆ ಈಗ 8 ವರ್ಷ ಆತ್ರಿ ಅದು ದುಡಿಯಕತ್ತಿ. ಒಂದೇ ವರ್ಷಕ್ಕೆ ತೆಗದೈತೆ? ನಿನ್ ಪೇಮೆಂಟ್ ಎಲ್ಲ ತೆಗದೈತಿ. ಇನ್ನು ಉಳಿದಿದ್ದೆಲ್ಲ ಲಾಭನೇ? ಲಾಭ ಆಗಿದೆ. ಎಲ್ಲೈತಿ ನಿಮ್ಮ ಮನೆ? ಇಲ್ಲೇ ಇದೆ. ಎಲ್ಲಿ ಉಳ್ಕೊಂಡಿರ್ತೀರಿ? ಇಲ್ಲಿ ರೆಸ್ಟೋರೆಂಟ್ ಐತಿ, ಈ ಕಡೆ ಸೈಡ್ ಒಂದು ಅಲ್ಲಿ ಖಾಲಿ ಜಾಗ ಐತಲ್ಲ, ನೋಡ್ದಿರ್ತೀರಾ ಅಥವಾ ಮನೆ? ಜೋಪಡಿನೇ. ಜೋಪಡಿ. ನಿಮ್ಮ ಊರಿಗೆ ಹೋಗಲ್ಲ? ಹೋಗ್ತೀವಿ ನಾವು, ಬಿಜಾಪುರಿಗೆ ಹೋದ್ಮ್ಯಾಗ ಹೋಗ್ತೀವಿ. 1-2-3 ದಿನ ಇದ್ ಬರ್ತೀವಿ ಅಷ್ಟೇ. 1-2-3 ದಿನ ಇರ್ತೀವಿ ಅಷ್ಟೇ. ಮತ್ತೆ ತಿರ್ಗಾ ಈ ಕಡೆಗೇನೆ. ಜಾಸ್ತಿ ಯಾವ ಊರಿಗೆ ಬರ್ತೀರಿ? ಜಾಸ್ತಿ ಇಲ್ಲೇ ಲೋಕಲ್ ಅಡ್ಡಾಡೋದು ನಾವು ಕರ್ನಾಟಕದಲ್ಲಿ. ಬೇರೆ ಬೆಂಗಳೂರು ಸೈಡ್ ಎಲ್ಲ ಹೋಗಿಲ್ಲ? ಆ ಕಡೆ ಬೇರೆಯವ್ರು ಹೋಗ್ತಾರೆ. ಓ, ಅಲ್ಲಿ ಹೋಗ್ತಾರೆ. ಹೋಗ್ತಾರೆ. ನೀವೆಲ್ಲ ಈ ಸೈಡ್. ನಿನಗೆ ಯಾವ ಸೈಡ್, ಯಾವ ಜಿಲ್ಲೆ ಇಷ್ಟಪ್ಪ ಭಾಳ? ನಮ್ ಕೊಪ್ಪಳ ಸರ್. ಕೊಪ್ಪಳನೇ ಇಷ್ಟ? ಏನು ಒಂಟಿ ಸಲಗ. ಏನಂದಿರಲ್ಲ ನಿಮ್ಮ ಹೆಸರು? ಪ್ರವೀಣ್. ಇವುಗಳ ಜೊತೆಗೆ ಇರ್ತಿರಲ್ಲ, ಏನ್ ಅನ್ಸುತ್ತಪ್ಪ ಈಗ? ಏನಿಲ್ಲ ಸರ್, ಒಂಥರ ಖುಷಿ. ಈಗ 1-2 ದಿನ ಇವ್ನ ಬಿಟ್ಬಿಟ್ಟು ಊರಿಗೆ ಹೋಗ್ಬಿಟ್ರೆ ಒಂಥರ ಬೇಜಾರಾಗೋದು. ತಿರ್ಗಾ ಓಡೇ ಬಂದ್ಬಿಡ್ತೀವಿ, ಒಳ್ಳೆ ಬಂದ್ಬಿಡ್ತೀವಿ. ಒಂಟೆ ಮೇಲೆ ಕೂತ್ಕೊಂಡು ಒಂದು ಸವಾರಿ ಮಾಡೋದೇ ಒಂದು ದೊಡ್ಡ ಇದನ್ನ. ಈಗ ಕೊಪ್ಪಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಎಷ್ಟು ಟೈಮ್ ತಗೊಳುತ್ತೆ? ಇಲ್ಲಿದ್ದ ರಾತ್ರಿ ಮುಟ್ಬೋದು. ಮೆಲ್ಲಕ್ಕೆ 9 ಗಂಟೆಗೆ. ಏನು ಓಡ್ತಾವ ಇವು? ಎಲ್ಲ ಮೆಲ್ಲಕ್ಕೆ ಹೋಗ್ತಾವ. ಮೆಲ್ಲಕ್ಕ. ಓಕೆ. ಈಗ ಊಟ ಇವಕ್ಕ ಊಟ ನಡೆದೈತಿ. ಇವಕ್ಕ ತಪ್ಲ ತಿನ್ನೋದೇ ಒಂದು ಕೆಲಸ. ಇವುಗಳ ಸ್ವಭಾವ ಏನು? ಸ್ವಲ್ಪ ಸ್ವಭಾವಗಳ ಬಗ್ಗೆ ಹೇಳ್ರಿ. ಯಾವ ಥರ ಇವು? ಈಗ ನಿಮ್ಮನ್ನ ಅಲ್ಲಿಂದ, ಈಗ ನಾವು ಹೊಸಬರು ಬಂದ್ಬಿಟ್ಟಿವಿ, ಈಗ ನಾವು ಒದರಿದ್ರೆ ಬರ್ತಾವ ಇಲ್ಲ ಗೊತ್ತಿಲ್ಲ. ಹೌದು. ಬಟ್ ನೀವು ಅಲ್ಲಿ ಹೋಗ್ಬಿಟ್ರೆ ಅಥವಾ ಅದು ಹೆಂಗೆ, ಯಾವ ಥರ ಇದು ಮಾಡುತ್ತೆ ಅಂತ? ಹಂಗೆ ಬರಂಗಿಲ್ಲ. ಎಲ್ಲಿ ಹೋದ್ರು ಈಗ ಮೈಯಾಕತ್ತಿದ್ದಾವಲ್ಲ, ಏನು ಅನ್ಸಂಗಿಲ್ಲ ಅದಕ್ಕೆ. ನಮ್ಮ ಕಡೆನೂ ನೋಡಂಗಿಲ್ಲ. ಆನಂದ ಇವಕ್ಕ ಒಟ್ಟು ಮೇಯದ್ರ ಕಡೆಗೆ ಲಕ್ಷ್ಯ. ಸೊಪ್ಪು ತಿಂತಾವ, ಹೊಟ್ಟಿ ತುಂಬಬೇಕ, ಆಮೇಲೆ ನಮ್ ನೋಡ್ಬೇಕು ಅವ್ರು. ಆಮೇಲೆ ಒದರಿದ್ರೆ ಬರ್ತಾವ ನಿಮ್ಮ ಹತ್ರ? ಬರ್ತವೆ. ನಾವು ಒದರಿದ್ರೆಲ್ಲ ಬರಂಗಿಲ್ಲ. ಭೀಮಾ ಅಂತ ಕರೆದ್ರೆ ಬರಲ್ಲ? ಬರಲ್ರಿ. ಓಕೆ ಸ್ನೇಹಿತರೆ, ಇವರು ಒಂಟಿ ಅನ್ಸ್ ಹಾಕಿದ್ದಾರೆ, ಪ್ರವೀಣ್ ಅಂತೇಳಿ. ಇವ್ರ ಹೆಸರನ್ನು ಕೂಡ ಇಲ್ಲಿ ಅಚ್ಚಿಯನ್ನು ಹಾಕ್ಕೊಂಡ್ರ, ಒಂಟಿ ಸಲಗ ಅಂತೇಳಿ. ಒಟ್ಟು ಅವ್ರದ್ದು ಏನಂದ್ರೆ ಒಂದು ಒಂಟಿ ಸಾಕೋದೇ ಒಂದು ದೊಡ್ಡ ಖುಷಿ ಅವ್ರಿಗೆ.
ಆಮೇಲೆ ಸಾಯಂಕಾಲ ಆದರೆ ಸಾಕು ಇದಕ್ಕೆ ಹೋಗ್ತಾರೆ, ಊರೊಳಗೆ ಸವಾರಿ ಅಂತೇಳಿ ಹೋಗ್ತಾರೆ. ಅಲ್ಲಿ ಹೋಗಿ ಯಾರಾದರೂ ಚಿಕ್ಕ ಮಕ್ಕಳು ದೊಡ್ಡವರು ಯಾರಾದರೂ ಕೂತ್ಕೋಬೋದು, ಅದ್ರ ಮೇಲೆ ಕೂತ್ಕೊಂಡ್ರೆ ಅವರು ಸಣ್ಣ ಮಕ್ಕಳಿಗೆ 50 ರೂಪಾಯಿ ತೊಗೊಳ್ತಾರೆ. ಆಮೇಲೆ ದೊಡ್ಡವ್ರಿಗೆ ಒಂದು 100 ರೂಪಾಯಿ ತೊಗೋತಾರೆ. ಇವ್ರದ್ದು ಒಂದು ಜೀವನ. ಈಗ ಎಲ್ಲ ಬದುಕು ನಡಿಬೇಕಲ್ಲ, ಈ ಬದುಕಿನಲ್ಲಿ ಈ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ರೀತಿ ಜನರು ಕೂಡ ಬದುಕಬೇಕು. ಯಾರಾದರೂ ಈ ಥರ ಒಂಟೆಗಳು ಬಂದಾಗ ಹತ್ತಿರಿ ಒಂದು 50-100 ರೂಪಾಯಿ ಕೊಟ್ಬಿಟ್ಟು ಸವಾರಿ ಮಾಡೋದ್ರಿಂದ ಅವ್ರ ಬದುಕು ನಡೆಯುತ್ತೆ, ಅವ್ರದ್ದು ಆದ ಒಂದು ಕುಟುಂಬ ಇರುತ್ತೆ. ಆಮೇಲೆ ಇವರು ಒಂಟಿ ತರಬೇಕಾದ್ರೆ 1 ಲಕ್ಷ 2 ಲಕ್ಷ ಕೊಟ್ಟು ರಾಜಸ್ಥಾನದಲ್ಲಿ ತರ್ತಾರಂತೆ, ಅದೇ ಒಂದು ದೊಡ್ಡ ವಿಷಯ. ಅಲ್ಲಿಂದನೂ ಹತ್ಕೊಂಡು ಬರ್ತೀರಾ, ಏನು ಟ್ರಕ್ಕಲ್ಲಿ ತರ್ತೀರಾ? ಅದರಲ್ಲೇ ಬರ್ತೀವಿ, ಅದ್ರ ಮೇಲೆ ನಡ್ಕೋತಾನೆ. ಎಷ್ಟು ದಿನ ತಗೋತೀರಿ ಕರ್ನಾಟಕಕ್ಕೆ ಬರ್ಬೇಕಾದ್ರೆ? ಸರ್ 5 ದಿನ 6 ದಿನ ಆಗುತ್ತೆ. ಅಬ್ಬಾ 5 ದಿನ 6 ದಿನದಲ್ಲಿ ಬಂದ್ಬಿಡ್ತೀರಿ. ಆ ಕಡೆ ಹೊಂಟು ನೋಡಿ, ಹುಷಾರು ಹೋರಿ. ಸೋಜಿಗುವಂತೆ ಈ ಬದುಕು, ನೀನೊಮ್ಮೆ ಎಣುಕು, ಜೀವನವೇನೆಂದು ಹುಡುಕು. ಸೋಜಿಗುವಂತೆ ಈ ಬದುಕು, ನೀನೊಮ್ಮೆ ಎಣುಕು, ಜೀವನವೇನೆಂದು ಹುಡುಕು. ಹಿಂದೆ ನಿನಗಿರುವುದು ಕೊನೆಯ ದಿನ, ಹಿಂದೆ ನಿನಗಿರುವುದು ಕೊನೆಯ ದಿನ ಎನ್ನುವಂತೆ ಬದುಕಿಬಿಡು. ಬದುಕು ಬದಲಾಗಬೇಕಾದರೆ ಬದುಕುವ ದಾರಿ ಬದಲಾಗಬೇಕು. ಬದುಕು ಬದಲಾಗಬೇಕಾದರೆ ಬದುಕುವ ದಾರಿ ಬದಲಾಗಬೇಕು.